ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಚರಿತಂ ರಘುನಾಥಸ್ಯ ಶತಕೋಟಿ ಪ್ರವಿಸ್ತರಂ ಏಕೈಕಮಕ್ಷರಂ ಪುಂಸಾಂ ಮಹಾಪಾತಕನಾಶನಂ. ಶ್ರೋತೃಗಳಿಗೆ ಶ್ರೀರಾಮಚರಿತ ಮಾನಸದ ಸುಂದರ ಕಾಂಡಕ್ಕೆ ಸ್ವಾಗತ. ಶತ್ರು ಸೈನ್ಯ ಅಂದರೆ ರಾವಣನಿಗೆ ಶತ್ರುವಾದ ಶ್ರೀರಾಮನ ಸೈನ್ಯ ಸುಗ್ರೀವನ ನೇತೃತ್ವದಲ್ಲಿ ಸಮುದ್ರ ತೀರಕ್ಕೆ ಬಂದಿದೆ ಎಂದು ತಿಳಿದಾಗ ಲಂಕೆಯಲ್ಲಿ ಭಯ ಸಹಜವಾದರೂ ರಾವಣನು ಅತ್ಯಂತ ಆತ್ಮವಿಶ್ವಾಸದಿಂದ ಸಭಾಸದರನ್ನು ಸೇರಿಸಿ ಮುಂದೇನು ಮಾಡಬೇಕು ಎಂದು ಕೇಳುತ್ತಿದ್ದಾನೆ. ಆದರೆ ಸಭಾಸದರು ಮುಖಸ್ತುತಿ ಮಾಡುವ ಉದ್ದೇಶದಿಂದ ರಾವಣನ ಗಮನ ಸೆಳೆದು ಆತನಿಂದ ಪಾರಿತೋಷಕ ಪಡೆಯುವ ಲಾಭದಿಂದಲೋ ಏನೂ ಮಾಡಬೇಕಾಗಿಲ್ಲ, ಬಿಡಲಿ ಬಿಡಿ, ಅಂದರೆ ಅವರನ್ನು ತಿಂದು ತೇಗಿದರಾಯಿತು ಎಂದು ಹಗುರವಾಗಿ ನುಡಿಯುತ್ತಿದ್ದಾರೆ. ಮುಂದಾಗಲಿರುವ ಅನಾಹುತಗಳ ಸ್ಪಷ್ಟವಾದ ಅರಿವು ಯಾರಿಗೂ ಇಲ್ಲ. ರಾವಣನು ಕೂಡ ಇಂತಹ ಸ್ಥಿತಿಯಲ್ಲೇ ಇರುವನು. ಮಂತ್ರಿಗಳು ಅವನ ಎದುರಿಗೆ ಮುಖಸ್ತುತಿ ಮಾಡುತ್ತಿದ್ದರು. ಅದೇ ಸಮಯಕ್ಕೆ ಸರಿಯಾಗಿ ವಿಭೀಷಣನು ಅಲ್ಲಿಗೆ ಬಂದನು. ಬಂದವನೇ ಅಣ್ಣನ ಚರಣಗಳಿಗೆರಗಿ ತನ್ನ ಆಸನದಲ್ಲಿ ಹೋಗಿ ಕುಳಿತುಕೊಂಡನು. ಅಣ್ಣನ ಅಪ್ಪಣೆ ಪಡೆದು ಈ ವಿಧವಾಗಿ ಅರಿಕೆ ಮಾಡಿಕೊಂಡನು. ಎಲೈ ಕೃಪಾಳು, ನೀವು ನನ್ನ ಅಭಿಪ್ರಾಯವನ್ನು ಕೇಳಿದ್ದರಿಂದ ನಾನು ನನ್ನ ಬುದ್ಧಿಗನುಗುಣವಾಗಿ ನಿಮ್ಮ ಹಿತದ ಮಾತನ್ನು ಆಡುತ್ತೇನೆ. ಅಣ್ಣ, ತನ್ನ ಶ್ರೇಯಸ್ಸನ್ನು, ಸತ್ಕೀರ್ತಿಯನ್ನು, ಸದ್ಬುದ್ಧಿಯನ್ನು, ಸದ್ಗತಿಯನ್ನು, ನಾನಾ ವಿಧವಾದ ಸುಖಗಳನ್ನು ಬಯಸುವವನು ಚೌತಿಯ ಚಂದ್ರನಂತೆ ಪರಸ್ತ್ರೀಯಳ ಮುಖವನ್ನು ನೋಡಬಾರದು. 14 ಲೋಕಗಳಿಗೆ ಏಕಛತ್ರ ಅಧಿಪತಿಯಾಗಿದ್ದರೂ ಕೂಡ ಜೀವಿಗಳಲ್ಲಿ ಶತ್ರುತ್ವವನ್ನು ಇರಿಸುವವನು ಖಂಡಿತವಾಗಿ ನಾಶ ಹೊಂದುವನು. ಗುಣಸಾಗರನು, ಚತುರನು, ಸರ್ವಸಮರ್ಥನಾಗಿದ್ದರೂ ಅವನಲ್ಲಿ ಕೊಂಚ ಲೋಭ ಕಂಡು ಬಂದರೂ ಯಾರು ಅವನನ್ನು ಮೆಚ್ಚಲಾರರು. ಪ್ರಭು, ಕಾಮ, ಕ್ರೋಧ, ಮದ, ಲೋಭ ಇವೆಲ್ಲವೂ ನರಕದ ದಾರಿಗಳು. ಆದ್ದರಿಂದ ಇವನ್ನು ತ್ಯಜಿಸಿ ಸಜ್ಜನ ಸೇವ್ಯವಾದ ಶ್ರೀರಾಮಚಂದ್ರನನ್ನು ಭಜಿಸು. ಅಯ್ಯ, ಶ್ರೀರಾಮನು ಮನುಷ್ಯರಿಗೆ ಮಾತ್ರ ರಾಜನಲ್ಲ, ಅವನು ಸಮಸ್ತ ಲೋಕಗಳಿಗೆ, ಬ್ರಹ್ಮಾಂಡಗಳಿಗೆ ಒಡೆಯನು, ಕಾಲಕ್ಕೂ ಮಹಾಕಾಲನು. ಅವನು ಷಡ್ಗುಣೈಶ್ವರ್ಯ ಸಂಪನ್ನನಾದ ಭಗವಂತನು, ವಿಕಾರ ರಹಿತನು, ಜನ್ಮವಿಲ್ಲದವನು, ಸರ್ವವ್ಯಾಪಕನು, ಅಜೇಯನು, ಅನಾದಿಯು, ಅನಂತನು ಆದ ಪರಬ್ರಹ್ಮನು ಅವನು. ಕೃಪಾಳುವಾದ ಆ ಭಗವಂತನು ದ್ವಿಜ, ಧೇನು, ಧರಣಿ ಹಾಗೂ ದೇವತೆಗಳನ್ನು ರಕ್ಷಿಸುವುದಕ್ಕಾಗಿ ಮಾನವನಾಗಿ ಅವತರಿಸಿರುವನು. ಅಣ್ಣ, ಅವನು ತನ್ನ ಭಕ್ತರಿಗೆ ಆನಂದದಾಯಕನು, ದುಷ್ಟರನ್ನು ನಾಶ ಮಾಡುವವನು ಆಗಿರುವನು. ವೇದಗಳನ್ನು, ಧರ್ಮವನ್ನು ರಕ್ಷಿಸುವವನು. ಅವನಲ್ಲಿ ವೈರವನ್ನು ತೊರೆದು ಅವನಿಗೆ ಶರಣಾಗಿರಿ. ಶ್ರೀ ರಘುನಾಥನು ಶರಣಾಗತರ ದುಃಖವನ್ನು ನಾಶ ಮಾಡುವವನು. ಸ್ವಾಮಿ, ಆ ಸರ್ವೇಶ್ವರನಿಗೆ ಜಾನಕಿಯನ್ನು ಒಪ್ಪಿಸಿ ಅಹೈತುಕ ಪ್ರೇಮಿಯಾದ ಶ್ರೀರಾಮನನ್ನು ಭಜಿಸು. ಇಡೀ ವಿಶ್ವಕ್ಕೆ ದ್ರೋಹ ಬಗೆದ ಪಾತಕಿಯೂ ಕೂಡ ಶರಣು ಹೋದರೆ ಪ್ರಭುವು ಆತನನ್ನು ಕ್ಷಮಿಸಿ ರಕ್ಷಿಸುವನು. ಆತನ ನಾಮವೇ ತಾಪತ್ರಯಗಳನ್ನು ತೊಡೆದು ಹಾಕುವಂತಹದು. ಅಂತಹ ಭಗವಂತನೇ ಮನುಷ್ಯ ರೂಪದಿಂದ ಮೈದೋರಿರುವನು. ರಾವಣೇಶ್ವರ, ಇದನ್ನು ಮನದಟ್ಟು ಮಾಡಿಕೊಳ್ಳಿ. ಓ ದಶಾನನ, ನಾನು ಪದೇ ಪದೇ ನಿಮ್ಮ ಪಾದಗಳಲ್ಲಿ ವಿನಂತಿಸಿಕೊಳ್ಳುತ್ತಿದ್ದೇನೆ. ತಾವು ಅಭಿಮಾನ, ಮೋಹ, ಮದ ಇವುಗಳನ್ನು ತೊರೆದು ಕೋಸಲಾಧೀಶನಾದ ಶ್ರೀರಾಮಚಂದ್ರನನ್ನು ಭಜಿಸಿರಿ. ಪುಲಸ್ತ್ಯ ಮುನಿಗಳು ತನ್ನ ಶಿಷ್ಯರ ಮೂಲಕ ಈ ಸಂದೇಶವನ್ನು ಕಳಿಸಿರುವರು. ಅವಕಾಶ ಸಿಕ್ಕಿದ್ದರಿಂದ ನಾನು ಇದನ್ನೇ ತಮ್ಮಲ್ಲಿ ಅರಿಕೆ ಮಾಡಿಕೊಂಡಿರುವೆನು. ಮಾಲ್ಯವಂತ ಎಂಬ ಬಹಳ ಬುದ್ಧಿವಂತನಾದ ಮಂತ್ರಿಯು ವಿಭೀಷಣನ ಮಾತಿನಿಂದ ತುಂಬಾ ಸಂತೋಷಗೊಂಡು ಇಂತೆಂದನು. ಅಯ್ಯ, ನಿಮ್ಮ ತಮ್ಮ ವಿಭೀಷಣನು ತುಂಬಾ ನೀತಿವಂತನು. ಅವನು ಹೇಳಿದುದನ್ನು ಮನಸ್ಸಿಗೆ ತಂದುಕೋ. ಅದನ್ನು ಕೇಳುತ್ತಲೇ ರಾವಣನು ಭುಗಿಲೆದ್ದು ಹೇಳಿದನು. ಈ ಮೂರ್ಖರಿಬ್ಬರು ಶತ್ರುವಿನ ಮಹಿಮೆಯನ್ನು ಉಗ್ಗಡಿಸುತ್ತಿದ್ದಾರೆ. ಇವರನ್ನು ನನ್ನ ಎದುರಿನಿಂದ ಹೊರಗೆ ಹಾಕಲು ಇಲ್ಲಿ ಯಾರೂ ಇಲ್ಲವೇ? ಆಗ ಮಾಲ್ಯವಂತನು ತನ್ನ ಮನೆಗೆ ಮರಳಿದನು. ವಿಭೀಷಣನು ಮಾತ್ರ ಕೈಜೋಡಿಸಿಕೊಂಡು ಪುನಃ ಹೇಳತೊಡಗಿದನು. ಭೂ,
ಸುಬುದ್ಧಿ ಮತ್ತು ಕುಬುದ್ಧಿ ಇವು ಎಲ್ಲರ ಹೃದಯದಲ್ಲಿ ಇರುತ್ತವೆ ಎಂದು ವೇದ ಪುರಾಣಗಳು ಹೇಳುತ್ತವೆ. ಸುಬುದ್ಧಿಯು ಪ್ರಬಲವಾಗಿರುವಲ್ಲಿ ಸಂಪತ್ತುಗಳು ಸಮೃದ್ಧವಾಗಿರುತ್ತವೆ. ದುರ್ಬುದ್ಧಿ ಪ್ರಬಲವಾಗಿರುವಲ್ಲಿ ಪರಿಣಾಮದಲ್ಲಿ ವಿಪತ್ತು ಕಟ್ಟಿಟ್ಟದ್ದು. ತಮ್ಮ ಹೃದಯದಲ್ಲಿ ಕೇವಲ ದುರ್ಬುದ್ಧಿಯೇ ತುಂಬಿ ಹೋಗಿದೆ. ಇದರಿಂದಲೇ ನೀವು ಹಿತವನ್ನು ಅಹಿತವಾಗಿಯೂ ಅಹಿತವನ್ನು ಹಿತವೆಂದು ವಿಪರೀತವಾಗಿ ಭಾವಿಸುತ್ತಿದ್ದೀರಿ. ಪುಲಸ್ತ್ಯರು, ಮಾಲ್ಯವಂತರು, ನಾನು ನಿಮಗೆ ಹಿತವನ್ನೇ ಹೇಳುತ್ತಿದ್ದೇವೆ. ನೀನು ನಮ್ಮನ್ನು ಶತ್ರುವಿನಂತೆ ಪರಿಗಣಿಸುತ್ತಿರುವೆ. ಮುಖಸ್ತುತಿ ಮಾಡುವ ಮಂತ್ರಿಗಳು ನಿಜವಾಗಿ ನಿಮ್ಮ ಅಹಿತವನ್ನೇ ಎಸಗುತ್ತಿರುವ ಶತ್ರುಗಳು. ಆದರೆ ಅವರನ್ನು ಮಿತ್ರರೆಂದು ಭಾವಿಸುತ್ತಿರುವಿರಿ. ರಾಕ್ಷಸ ಕುಲ ಕಾಳರಾತ್ರಿಯಾದ ಸೀತಾದೇವಿಯ ಮೇಲೆ ನಿಮಗೆ ಪ್ರೀತಿ ಉಂಟಾಗಿದೆ. ಅಣ್ಣ, ನಾನು ನಿಮ್ಮ ಕಾಲು ಹಿಡಿದುಕೊಂಡು ನಿಮ್ಮನ್ನು ಅಂಗಲಾಚಿ ಬೇಡಿಕೊಳ್ಳುತ್ತೇನೆ. ನನ್ನ ಮಾತನ್ನು ಲಾಲಿಸಿರಿ. ಶ್ರೀರಾಮನಿಗೆ ಸೀತೆಯನ್ನು ಒಪ್ಪಿಸಿಬಿಡಿರಿ. ಅದರಿಂದ ನಿಮ್ಮ ಅಹಿತ ತಪ್ಪೀತು. ಪಂಡಿತರಿಗೂ ವೇದ ಪುರಾಣಗಳು ಸಮ್ಮತವಾದ ನೀತಿಯ ಮಾತನ್ನು ವಿಭೀಷಣನು ಹೇಳಿದನು. ಆದರೆ ಅದನ್ನು ಕೇಳುತ್ತಲೇ ರಾವಣನು ಸಿಟ್ಟಿನಿಂದ ಸಿಡಿದೆದ್ದು ಗರ್ಜಿಸಿದನು. ಎಲವೋ ದುರುಳ, ಈಗ ನಿನ್ನ ಮೃತ್ಯು ನಿನಗೆ ಸನ್ನಿಹಿತವಾಗಿದೆ ಎಂದು ಕಾಣುತ್ತದೆ. ಮೂರ್ಖ, ನೀನು ನನ್ನ ಹಂಗಿನಲ್ಲಿ ಬದುಕಿದ್ದೀಯೆ. ಆದರೆ ಕೃತಜ್ಞನಾದ ನಿನಗೆ ಶತ್ರು ಪಕ್ಷವೇ ಒಳ್ಳೆಯದೆನಿಸುತ್ತದೆ. ಎಲೈ ದುಷ್ಟನೇ, ಪ್ರಪಂಚದಲ್ಲಿ ನಾನು ನನ್ನ ಭುಜಬಲದಿಂದ ಗೆಲ್ಲದವರು ಯಾರಾದರೂ ಇದ್ದಾರೆಯೇ? ಹೇಳು. ನನ್ನ ನಗರದಲ್ಲೇ ಇದ್ದುಕೊಂಡು ಆ ಕಾಡು ತಾಪಸರ ಮೇಲೆ ಪ್ರೀತಿ ತೋರುವೆಯಲ್ಲ. ಮೂರ್ಖ, ನನ್ನ ಎದುರಿನಿಂದ ತೊಲಗು. ಅವರ ಹತ್ತಿರವೇ ಹೋಗಿ ನಿನ್ನ ಬುದ್ಧಿವಾದವನ್ನು ಅವರಿಗೆ ಹೇಳು. ಈ ರೀತಿಯಾಗಿ ಹೇಳುತ್ತಾ ರಾವಣನು ವಿಭೀಷಣನನ್ನು ಕಾಲಿನಿಂದ ಒದ್ದು ಬಿಟ್ಟನು. ಆದರೆ ವಿಭೀಷಣನು ಮಾತ್ರ ಪದೇ ಪದೇ ಅವನ ಕಾಲುಗಳನ್ನು ಹಿಡಿದುಕೊಂಡನು. ಶಿವನು ಹೇಳುತ್ತಿದ್ದಾನೆ, ಉಮಾ, ಅಪಕಾರ ಮಾಡಿದವರ ಮೇಲೆಯೂ ಉಪಕಾರ ಮಾಡುವುದೇ ಸಜ್ಜನರ ಸ್ವಭಾವವು. ವಿಭೀಷಣನು ಹೇಳಿದನು, ನೀವು ನನಗೆ ತಂದೆಗೆ ಸಮಾನರು. ನೀವೇನೋ ನನಗೆ ಹೊಡೆದಿರಿ. ಇದರಿಂದ ನಾನು ದುಃಖಿಸುವುದಿಲ್ಲ. ಆದರೆ ಅಣ್ಣ, ಶ್ರೀರಾಮನನ್ನು ಭಜಿಸುವುದರಲ್ಲಿ ನಿಮ್ಮ ಹಿತವಿದೆ. ಇಷ್ಟು ಹೇಳಿ ವಿಭೀಷಣನು ತನ್ನ ಮಂತ್ರಿಗಳೊಂದಿಗೆ ಆಕಾಶ ಮಾರ್ಗದಲ್ಲಿ ನಿಂತು ಎಲ್ಲರೂ ಕೇಳುವಂತೆ ಹೀಗೆ ಹೇಳಿದನು. ಹೇ ರಾವಣ, ಶ್ರೀರಾಮನು ಸತ್ಯ ಸಂಕಲ್ಪನು ಸರ್ವಶಕ್ತಿ ಸಂಪನ್ನನೂ ಆದ ಪ್ರಭುವು ಆಗಿದ್ದಾನೆ. ನಿನ್ನ ಸಭೆಯು ಕಾಲವಶವಾಗಿದೆ. ಆದ್ದರಿಂದ ನಾನು ಈಗ ಶ್ರೀರಾಮನಿಗೆ ಶರಣು ಹೋಗುತ್ತೇನೆ. ಮತ್ತೆ ನನ್ನನ್ನು ದೂಷಿಸಬೇಡ. ನಮಸ್ತೆ ಶಾರದೆ ದೇವಿ, ಕಾಶ್ಮೀರಪುರವಾಸಿನಿ. ತ್ವಾಮಹಂ ಪ್ರಾರ್ಥಯೇ ನಿತ್ಯಂ. ವಿದ್ಯಾದಾನಂಚ ದೇಹಿ ಮೇ. ನಮಸ್ಕಾರ. ಶ್ರೀರಾಮಚಂದ್ರ ಕೃಪಾಲ ಭಜ ಮನ ಹರಣ ಭವ ಭಯ ದಾರುಣಂ. ಶ್ರೀರಾಮಚಂದ್ರ ಕೃಪಾಲ ಭಜ ಮನ ಹರಣ ಭವ ಭಯ ದಾರುಣಂ. ಶ್ರೀರಾಮ್ 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 ಶ್ರೀರಾಮ್.